ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಡೇ ಟ್ರೇಡಿಂಗಲ್ಲಿ ಎಷ್ಟು ಪ್ರಾಫಿಟ್ ಆದರೆ ಒಳ್ಳೆ ಪ್ರಾಫಿಟ್ಟು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ದಿನಕ್ಕೆ ಬ್ರೋಕರ್ ಚಾರ್ಜ್ ಎಲ್ಲ ತೆಗೆದುಬಿಟ್ಟು ₹200 ದುಡಿದ್ರೂ ಡೇ ಟ್ರೇಡಿಂಗಲ್ಲಿ ಒಳ್ಳೆ ಪ್ರಾಫಿಟ್ಟು. ಅದು ಹೇಗೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ದಿನಕ್ಕೆ ₹200 ಜುಜುಬಿ ಅನ್ನಿಸ್ಬೋದು. ಸೊ ಒಂದು ತಿಂಗಳಲ್ಲಿ ಶನಿವಾರ ಭಾನುವಾರ ರಜೆ ಇರುತ್ತೆ, ಇನ್ನೊಂದು ಯಾವ್ದಾರ ಪಬ್ಲಿಕ್ ಹಾಲಿಡೇ ಅದು ಇದು ಅಂತ ಹೇಳ್ಬಿಟ್ರೆ 20 ಟ್ರೇಡಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಸೊ ದಿನಕ್ಕೆ ₹200 20 ದಿನ ಅಂದರೆ ₹4,400 ತಿಂಗಳಿಗೆ. ಸೊ ₹4,400 ತಿಂಗಳಿಗೆ ದುಡಿದ್ರೆ ವರ್ಷಕ್ಕೆ ಸುಮಾರು ₹50,000 ಆಗುತ್ತೆ. ಸೊ ವರ್ಷಕ್ಕೆ ₹50,000 ದುಡಿತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಎಷ್ಟು ಬಂಡವಾಳ ಬೇಕು? ತಿಂಗಳಿಗೆ ₹4,400 ನೋಡೋಣ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಾವು ಈ ತಿಂಗಳ 17,950 ಪುಟ್ ಆಪ್ಷನನ್ನು ಸೆಲ್ ಮಾಡ್ತಿದ್ದೀವಿ. ಆ ಪುಟ್ ಆಪ್ಷನ್ ಸೆಲ್ ಮಾಡೋಕ್ಕೆ ಇಲ್ಲಿ ತೋರಿಸ್ತಾ ಇದೆ ₹83,834 ಬೇಕು ಅಂತ. ಸೊ ಈಗ ಅದನ್ನು ಅನಲೈಸ್ ಮಾಡೋಣ ಬನ್ನಿ. ಅನಲೈಸ್ ಮಾಡಿದರೆ ಏನು ತೋರಿಸುತ್ತೆ ಇಲ್ಲಿ? ಈಗ ಇದು ಎಕ್ಸ್ಪೈರಿ ಆಗೋಕ್ಕಿಂತ 10 ದಿನ ಇದೆ, ಇಲ್ಲಿ ತೋರಿಸ್ತಾ ಇದೆ 10 days ಟು ಎಕ್ಸ್ಪೈರಿ ಅಂತ. ಮತ್ತು ಸಮ್ಮರಿ ನೋಡ್ಬೋದು, ಪ್ರಾಫಿಟ್ಟು ₹2,000 ಆಗುತ್ತೆ. ಸೊ ಪ್ರಾಫಿಟ್ 2,000 ಆಯ್ತಪ್ಪ ಅಂದರೆ ದಿನಕ್ಕೆ ₹200 ಆಯ್ತು, 10 ದಿನಕ್ಕೆ 2,000. ಮತ್ತು ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ಟು 88%, ಅಂದರೆ ನೀವು ಲಾಭ ಮಾಡೋ ಚಾನ್ಸ್ 88% ಇದೆ ಅಂತ ಹೇಳ್ತೀರಿ. ಈ ಥರ ಹೈ ಪ್ರಾಬಬಿಲಿಟಿ ಮತ್ತು ಲೋ ಪ್ರಾಫಿಟ್ ಸ್ವಲ್ಪ ಅನ್ನಿಸ್ಬೋದು. 10 ದಿನಕ್ಕೆ 2,000 ಅದೇನು ದೊಡ್ಡ ಅಮೌಂಟು, ದಿನಕ್ಕೆ ₹200 ಆಯಿತು, ಇದು ಒಂದು ದುಡಿಮೆನಾ ಅಂತ. ಆದರೆ ನೀವೆಲ್ಲೇ ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀರಾ? ₹83,000 ₹85,000 ಇನ್ವೆಸ್ಟ್ ಮಾಡ್ತಾಯಿದ್ದೀರಾ. ಸೊ ಈ ಥರ ನೀವು ತಿಂಗಳಿಗೆ ₹85,000 ಇನ್ವೆಸ್ಟ್ ಮಾಡಿ ₹4,400 ಬಂತಪ್ಪ ಅಂದರೆ ಅಲ್ಲಿಗೆ ಆಲ್ಮೋಸ್ಟು ರಿಟರ್ನ್ ಎಷ್ಟಾಯ್ತಪ್ಪ? 5% ರಿಟರ್ನ್ ಆಯಿತು. ಸೊ ತಿಂಗಳಿಗೆ 5% ರಿಟರ್ನು, 12 ತಿಂಗಳಿಗೆ 60% ರಿಟರ್ನ್. ನೀವು ಹಾಕಿರೋ ಬಂಡವಾಳ 83,000, ಆದರೆ ರಿಟರ್ನ್ ಬರೋದು ನಿಮಗೆ 50,000. ಸೊ ಯಾವ ಬ್ಯಾಂಕು ಒಂದು ವರ್ಷಕ್ಕೆ ನಿಮಗೆ ₹83,000ಕ್ಕೆ ₹50,000 ದುಡ್ಡು ಕೊಡುತ್ತೆ ಹೇಳ್ರಿ? ಸೊ ಹಂಗಾಗ್ಬಿಟ್ಟು ಭಾಳ ಜನ ಈ ಡೇ ಟ್ರೇಡಿಂಗ್ ಆಗಲಿ, ಪೊಸಿಷನಲ್ ಟ್ರೇಡಿಂಗ್ ಆಗಲಿ, ₹200 ₹2,000 ಅದೆಲ್ಲ ಜುಜುಬಿ ಅಮೌಂಟು, ಹಿಂಗೆ ಮಾಡೋಂಗಿದ್ರೆ ಯಾಕೆ ಟ್ರೇಡಿಂಗ್ ಮಾಡಬೇಕು, ಇದೆಲ್ಲ ವೇಸ್ಟು, ಮಾಡೋಕ್ಕೂ ದಿನಕ್ಕೆ 5,000 10,000 ಮಾಡಿದರೆ ಅದು ಟ್ರೇಡಿಂಗು ಇಲ್ಲ ಅಂದರೆ ಯಾಕೆ ಅಂತ ತಪ್ಪು ಗ್ರಹಿಕೆ ಮಾಡ್ಕೊಂಬಿಟ್ಟು ರಿಸ್ಕಿ ಬೆಟ್ ತಗೊಂಬಿಟ್ಟು ಒಂಥರ ಗ್ಯಾಮ್ಲಿಂಗ್ ಥರ ಟ್ರೀಟ್ ಮಾಡಿ, ಅದನ್ನು ಡಿಸಿಪ್ಲಿನ್ ಇಲ್ದಲೆ ಟ್ರೀಟ್ ಮಾಡಿ ದುಡ್ಡು ಕಳ್ಕೊಂಡು ಆಮೇಲೆ ಶೇರ್ ಮಾರ್ಕೆಟ್ ಅಂದರೆ ನಮಗೆಲ್ಲಪ್ಪ ಅದು ಜ್ಯೂಸ್ ಆಡೋರಿಗೆ ಅದು ಒಂಥರ ಜ್ಯೂಸು ಅಂತಾರೆ. ಆದರೆ ಜ್ಯೂಸ್ ಅಲ್ಲ. ಇಲ್ಲಿ ನೋಡ್ಬೇಕು, ಈ ಥರದ್ದು ಹೈ ಪ್ರಾಬಬಿಲಿಟಿ ವಿನ್ನಿಂಗು, ಸ್ಲೋ ಆಗಿ ಪ್ರಾಫಿಟ್ ಮಾಡೋದು ತಗೊಂಡೇವಪ್ಪ ಅಂದರೆ ತುಂಬ ದುಡ್ಡು ಮಾಡ್ಬೋದು. ಈಗ ಆಪ್ಷನ್ ಸೆಲ್ಲರ್ಸು ಮತ್ತು ಆಪ್ಷನ್ಸ್ ಬೇಯರ್ಸ್ ಅಂತ ಇರ್ತಾರೆ ಶೇರ್ ಮಾರ್ಕೆಟಲ್ಲಿ. ಸೊ ಆಪ್ಷನ್ ಸೆಲ್ಲರ್ಸ್ ಎಲ್ಲ ಹಿಂಗೆ ಮಾಡೋದವರು, ಹೈ ಪ್ರಾಬಬಿಲಿಟಿ ಲೋ ಪ್ರಾಫಿಟ್ ಟ್ರೇಡ್. ನಾನು ಬರೀ ಇಲ್ಲಿ 1 ಲಾಟ್ ತಗೊಂಡಿದ್ದೀನಿ. ಅವ್ರ ಹತ್ರ ಕೋಟ್ಯಾನ್ಗಟ್ಟಲೆ ದುಡ್ಡು ಇರುತ್ತೆ. ಅವರು ಈ ಕ್ವಾಂಟಿಟಿ 50 ಅನ್ನೋದು ಅವ್ರು 5,000 ತಗೋಬೋದು, 10,000 ತಗೋಬೋದು, ಅದು ಡಿಪೆಂಡ್ಸು. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ನೀನು ಹಾಕ್ತಿರೋದು 84,000 ಆಗ್ತಿದೆಯಾ, ನಿನಗೆ ತಿಂಗಳಿಗೆ ₹4,000 ಬರ್ತಾಯಿದೆ. ಸೊ ಅದು ಏನು ಆಲ್ಮೋಸ್ಟ್ 5% ರಿಟರ್ನ್ ಬರ್ತಾಯಿದೆ. ಒಂದು ವರ್ಷಕ್ಕೆ 60% ರಿಟರ್ನ್ ಬರ್ತೀವಿ. ಯಾವ ಬ್ಯಾಂಕು ಕೊಡೋಲ್ಲ, ಯಾರೂ ಕೊಡೋಲ್ಲ. ನೀವು ಈ ಥರ ಸ್ಲೋ ಆಗಿ ಹೈ ಪ್ರಾಬಬಿಲಿಟಿ ವಿನ್ನಿಂಗು ಮತ್ತು ಲೋ ಪ್ರಾಫಿಟ್ ಇರೋವನ್ನ, ಪೇಷನ್ಸ್ ಇರೋವನ್ನ ಡಿಸಿಪ್ಲಿನ್ಡಾಗಿ ಟ್ರೇಡ್ ಮಾಡಿದರೆ ಆರಾಮ್ಸೆ 50% ರಿಟರ್ನ ತಗೋಬೋದು. ಇದೇ ಥರ ಆಪ್ಷನ್ ಸೆಲ್ಲರ್ಸು ಲೋ ರಿಸ್ಕ್ ಇರೋದನ್ನ, ಹೈ ಪ್ರಾಬಬಿಲಿಟಿ ವಿನ್ನು ಚಾನ್ಸ್ ಇರೋದನ್ನ ತಗೊಂಬಿಟ್ಟು ವರ್ಷಕ್ಕೆ 25-30% ಲಾಭ ಮಾಡ್ಕೊತಾರೆ. ಅದನ್ನು ತಿಳ್ಸೋಕ್ಕಾಗಿ ₹200 ಪರ್ ಡೇ ಟ್ರೇಡಿಂಗಲ್ಲಿ ಜುಜುಬಿ ಅಲ್ಲ ಅಂತ ತಿಳ್ಸೋಕ್ಕೆ ವಿಡಿಯೋ ಮಾಡಿರ್ತೀನಿ. ಧನ್ಯವಾದಗಳು.